ಬೇಕಿದ್ದಾಗ ದುಡ್ಡು ಸಿಕ್ಕಿಲ್ಲ ನಮ್ಮ ಜೊತೆಗೆ. ಈಗ ಎಲ್ಲ ಇದೆ, ಈಗ ಯಾಕೆ ದುಡ್ಡು ಬೇಕು ನಮಗೆ? ಜನರ ಸೇವೆ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಗಳಿಸೋಣ. ನಾನು ನಮ್ಮೂರಲ್ಲಿ ಮೊದಲಿಗೆ ನಾನೇ ಫಸ್ಟ್ ಡಾಕ್ಟರ್ ಆದನು. ನಾನು ಪರಿಣಿತಿ ಬಿಡ್ತಿರ್ತಕ್ಕಂಥ ಕ್ಷೇತ್ರದಲ್ಲಿ ಜನರ ಸೇವೆಯನ್ನ ಮಾಡಬೇಕು, ಎಲ್ರಿಗೂ ಬೇಕು. ಹಂಗಂತ ಅದೇ ಜೀವನ ಅಲ್ಲ ಸರ್. ಸುಮಾರು 4 ವರ್ಷಗಳಿಂದ ನಾವು ಪ್ರತಿ ವರ್ಷ ಸಮಾಜದಲ್ಲಿ ಮತ್ತು ಹುಣಸೂರು ತಾಲೂಕಿನ ಎಲ್ಲ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಕಾವೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಮ್ಮಿಕೊಂಡು ಬರ್ತಾಯಿದೆ. ಉದ್ದೇಶ ಇಷ್ಟೇ, ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ರೆ ಜನರ ಜೊತೆ ಸೇರ್ಬೋದು. ಅವ್ರ ಜೊತೆ ಸೇರಿದಾಗ ಖಂಡಿತ ನಮ್ಮ ಆಸ್ಪತ್ರೆಯ ಒಂದು ಪರಿಚಯ ಕೂಡ ಅವ್ರಿಗೂ ಆಗುತ್ತೆ. ಆವಾಗ ಪರಿಚಯ ಇದ್ದ ಕಡೆ ಆಸ್ಪತ್ರೆಗೆ ಬರಲಿಕ್ಕೆ ಕೂಡ ರೋಗಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಇನ್ನೊಂದು ಉದ್ದೇಶವನ್ನು ಇಟ್ಕೊಂಡು ನಾವು ಜನರ ಜೊತೆ ಇರುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ವಿ ಸರ್. ಇದಕ್ಕೆ ನಮ್ಮ ತಾಲೂಕಿನ ಸಮಸ್ತ ಜನತೆ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಾರಿ ನೌಕರರ ಸಂಘ ಅಂತ ಅಂದೇಳಿ ಅವರು ಕೂಡ ಹಗಲಿರುಳು ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮಕ್ಕೆ ಪರಿಶ್ರಮವನ್ನು ಹಾಕಿ ಅತ್ಯಂತ ಯಶಸ್ವಿಯಾಗಿ ಸುಮಾರು 250 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ನಾನು ಅವ್ರಿಗೆ ಅನಂತನಂತೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್. ನಾನು ಬಡತನದಲ್ಲಿ ಬೆಳೆದಾಗ ಇಡೀ ತಾಲೂಕಿಗೆ ನಾನು ಒಬ್ಬನೇ MBBS ಸೀಟ್ ತಗೊಂಡೆ. ಆವಾಗ ನನ್ನನ್ನು ಯಾರೂ ಕೂಡ ಗುರುತಿಸಲಿಲ್ಲ, ಅಟ್ಲೀಸ್ಟ್ ಒಂದು ಪ್ರೋತ್ಸಾಹ ಕೂಡ ಮಾಡಲಿಲ್ಲ. ಆ ಒಂದು ನೋವು ನನಗೆ ಎಲ್ಲೋ ಒಂದು ಕಡೆ ಕಾಡ್ತಾಯಿತ್ತು. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟರೆ ಮುಂದೆ ಅವು ಎತ್ತರವಾಗಿ ಬೆಳೀಲಿಕ್ಕೆ ಸಾಕಾರ ಆಗುತ್ತೆ. ಮುಂದೆ ಅವ್ರಿಗೆ ಅನಿವಾರ್ಯತೆ ಬಂದಾಗ, ಹಣಕಾಸಿನ ಅನಿವಾರ್ಯತೆ ಆಗ್ಬೋದು ಅಥವಾ ಮಾರ್ಗದರ್ಶನದ ಅನಿವಾರ್ಯತೆ ಬಂದಾಗ ನಮ್ಮ ಪರಿಚಯ ಇದ್ದರೆ ಅವರು ನಮ್ಮನ್ನು ಮುಟ್ಟಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮುಂಜಾಗ್ರತೆಯಾಗಿ ಅವರನ್ನು ತಲುಪುವಂಥ ಪ್ರಯತ್ನವನ್ನು ನಾವೇ ಮಾಡ್ತಾಯಿದ್ದೀವಿ ಸರ್. ಹುಣಸೂರು ಇದು ಉಪವಿಭಾಗದಲ್ಲಿ ಒಂದು ಭಾಳ ದೊಡ್ಡ ನಗರ. ಇಲ್ಲಿ 4 ತಾಲೂಕುಗಳು ಹತ್ತಿರ ಇರುವಂಥ ಜಾಗ. ಮತ್ತು ಇಲ್ಲಿ ನಮ್ಮಲ್ಲಿ ಒಂದು ಏನು ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲೋ ಒಂದು ಆಸ್ಪತ್ರೆಗಳ ಕೊರತೆ ಕಾಡ್ತಾಯಿತ್ತು. ಎಲ್ಲ ಕಡೆ ಸ್ಟಡಿ ಮಾಡಿದಾಗ ನಾವು ಬೇರೆ ತಾಲೂಕುಗಳಿಗಿದ್ರೆ ಆ ತಾಲೂಕಿಗೆ ಅಷ್ಟೇ ಸೀಮಿತ ಆಗಿರ್ತಿದ್ವಿ. ಆದರೆ ಹುಣಸೂರು ಆಗಿರೋದ್ರಿಂದ ಎಲ್ಲ ತಾಲೂಕುಗಳನ್ನು ಒಂದು ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಹುಣಸೂರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಸರ್. ಇವತ್ತು ಸುಮಾರು 250 ಮಕ್ಕಳು ಡಾಕ್ಟರ್ಸು ಜಾಸ್ತಿ ಆಗಿದ್ದಾರೆ. 400 ಮಕ್ಕಳಿಗೆ ಒಂದು ಏನು ಪ್ರತಿಭಾ ಪುರಸ್ಕಾರವನ್ನು SLC ಮತ್ತು PUCಯಲ್ಲಿ ಮತ್ತು ಮೆಡಿಕಲ್ ಸೀಟ್ ತೊಗೊಂಡಿರೋರಿಗೆ, ಇಂಜಿನಿಯರಿಂಗ್ ಸೀಟ್ ತೊಗೊಂಡಿರೋರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ ಸರ್. ಖಂಡಿತ ಇದೆ ಸರ್. ಅದು ಇನ್ಸ್ಪಿರೇಷನ್ ಒಳ್ಳೆ ಥರದಲ್ಲಿ ಆದರೆ ಭಾಳ ಸಂತೋಷ. ನಾನು ನಮ್ಮೂರಲ್ಲಿ ಮೊದಲಿಗೆ ನಾನೇ ಫಸ್ಟ್ ಡಾಕ್ಟರ್ ಆದನು. ನನ್ನ ನಂತರ ಈಗ 20 ಜನ ಡಾಕ್ಟರ್ ಒಂದು ಸಣ್ಣ ಹಳ್ಳಿನಲ್ಲಿ. ಅದು ಮಕ್ಕಳಿಗೆ ಇನ್ಸ್ಪೈರ್ ಆಗುತ್ತೆ. ಅದು ಖಂಡಿತ ಒಳ್ಳೆತನ ಅಂತಕ್ಕಂಥದ್ದು, ಒಳ್ಳೆಯ ವಿಚಾರಗಳು ಆವಾಗಲೂ ನಾವು ಇನ್ಸ್ಪೈರ್ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆರಿಬೇಕನ್ನೋ ಒಂದು ಮಹದಾಸೆ ಇದೆ. ಎಲ್ಲರ ಸಹಕಾರದಿಂದ ನಾವು ಮುಂದೆ ಹೋಗ್ತಾಯಿದ್ದೀವಿ, ಮಾಡ್ಕೊತ ಹೋಗೋಣ ಸರ್. ಆ ಥರದ್ದು ಯಾವುದೇ ಥರದ ಉದ್ದೇಶ ನನಗಿಲ್ಲ. ನಾನು ಪದೇ ಹೇಳ್ತಾ ಇದ್ದೀನಿ, ನಾನು ಪರಿಣಿತಿ ಬಿಡ್ತಿರ್ತಕ್ಕಂಥ ಕ್ಷೇತ್ರದಲ್ಲಿ ಜನರ ಸೇವೆಯನ್ನು ಮಾಡಬೇಕು. ನನಗೆ ಗೊತ್ತಿಲ್ಲದಿರೋ ಕತ್ತಲ ಜಗತ್ತಿಗೆ ಹೋಗಿ ಅಲ್ಲಿ ಸಿಗಾಕೊಂಡು ಒದ್ದಾಡೋ ಬದಲು ನನಗೆ ಗೊತ್ತಿರೋ ಜಗತ್ತಿನಲ್ಲಿ ಚೆನ್ನಾಗಿ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ನಂದು ಸರ್. ದುಡ್ಡು ಎಲ್ರಿಗೂ ಬೇಕು, ಹಂಗಂತ ಅದೇ ಜೀವನ ಅಲ್ಲ. ಏನೂ ಇಲ್ಲದೇ ನಾವು ಈ ಕ್ಷೇತ್ರಕ್ಕೆ ಬೆಳೆದಿದ್ದೀವಿ, ದುಡ್ಡು ಇಲ್ಲದೇ ಮತ್ತೆ ಯಾಕೆ ಆ ದುಡ್ಡಿನಿಂದ ಓಡಬೇಕು? ಬೇಕಿದ್ದಾಗ ದುಡ್ಡು ಸಿಕ್ಕಿಲ್ಲ ನಮ್ಮ ಜೊತೆಗೆ, ಈಗ ಎಲ್ಲ ಇದೆ, ಈಗ ಯಾಕೆ ದುಡ್ಡು ಬೇಕು ನಮಗೆ? ಜನರ ಸೇವೆ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಪ್ರೀತಿ ಗಳಿಸೋಣ. ಮಾಡುವ ಇದೆ, ಅನುಕೂಲ ಇದೆ, ಆ ಪ್ಲ್ಯಾನ್ಸ್ ಕೂಡ ಇದೆ. ಈಗ 4 ತಾಲೂಕನ್ನು ಕವರ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಸರ್. ಅದು ಸದ್ಯಕ್ಕಂತೂ ಆಲೋಚನೆಗಳಿಲ್ಲ, ನನಗೆ ಸದ್ಯಕ್ಕೆ ಆಲೋಚನೆಗಳಿಲ್ಲ. ಯಾಕೆಂದರೆ ನಾನು ಹೇಳ್ದಂಗೆ ನಾನು ಪರಿಣಿತಿ ಬಂದಿರತಕ್ಕಂಥ ಕ್ಷೇತ್ರ ಆರೋಗ್ಯ ಕ್ಷೇತ್ರ, ಅಲ್ಲಿ ನಾವು ಮುಂದುವರೆಯೋಣ. ಅಲ್ಲಿ ಏನು ಬೇಕೋ ಅಲ್ಲಿ ಮಾಡ್ತಾ ಹೋಗೋಣ. ಅದಕ್ಕೆ ಇನ್ನೂ ಕಾಲ ಬಂದಿಲ್ಲ ಅಂತ, ಕಾಲ ಬಂದಾಗ ನೋಡೋಣ. ಕಾಲನೇ ಎಲ್ಲದಕ್ಕೂ ಉತ್ತರಿಸುತ್ತೆ. ಸದ್ಯಕ್ಕೆ ಆಲೋಚನೆಗಳಿಲ್ಲ ನನಗೆ ಸರ್. ದ್ವೇಷ ಮಾಡ್ತಕ್ಕಂಥವ್ರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಎಲ್ಲರನ್ನ ದ್ವೇಷ ಮಾಡ್ತಾರೆ, ಒಳ್ಳೆಯದನ್ನು ದ್ವೇಷ ಮಾಡ್ತಾರೆ, ಕೆಟ್ಟದನ್ನು ದ್ವೇಷ ಮಾಡ್ತಾರೆ. ಅವರು ನನ್ನಲ್ಲಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುತ್ತಾ ಇದ್ದಾರೆ ನಾನು ಅನ್ಕೊತೀನಿ. ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ನನಗೆ ಬೈತಾ ಇದ್ದಾರೆ ಅಂದರೆ ನನ್ನಲ್ಲಿ ಏನೋ ಒಂದಷ್ಟು ತೊಂದರೆಗಳಿರ್ಬೋದು ಅಥವಾ ಅವನ್ನ ತಪ್ಪುಗಳಿರ್ಬೋದು, ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ಕೋತೀನಿ. ಅದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದನ ಕೂಡ ನಾನು ಹೇಳ್ತೀನಿ. ಈಗ ನಾವು ಮೈಸೂರಲ್ಲಿ ಸಿಗ್ತಕ್ಕಂಥ ಎಲ್ಲ ಫೆಸಿಲಿಟಿಯನ್ನು ಇಲ್ಲಿ ಅವೈಲೇಬಲ್ ಮಾಡಿದ್ದೀವಿ ಕಾವೇರಿ ಹಾಸ್ಪಿಟಲ್, ಇನ್ಕ್ಲೂಡಿಂಗ್ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಸ್ಟೆಂಟು ಕೂಡ ಎಮರ್ಜೆನ್ಸಿಯಾಗಿ ಹಾಕುವಂಥ ಅವಕಾಶ ಇದೆ. ಉದ್ದೇಶ ಇಷ್ಟೇ, ಹುಣಸೂರಿಂದ ಮೈಸೂರಿಗೆ ಹೋಗೋಷ್ಟರಲ್ಲಿ 1.5 hour ಬೇಕು. ಅಲ್ಲಿ ಸತ್ತೋಗ್ತಾರೆ ಜನ, ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ
ಇಲ್ಲೇ ಸ್ಟೆಂಟ್ ಹಾಕ್ಸಿ ಈಗ 106 ಜೀವಗಳನ್ನು ನಾವು ಉಳಿಸಿದ್ದೀವಿ. ಆ ಪ್ರಾಣಗಳನ್ನು ಉಳಿಸುವ ಪ್ರಯತ್ನ ಅಷ್ಟು ಬಿಟ್ಟರೆ ದುಡ್ಡು ಮಾಡೋಕ್ಕೆ ಬೇಕಾದಷ್ಟು ದಾರಿಗಳಿದ್ದಾವೆ. ಹಾಸ್ಪಿಟ್ಲ್ ಮುಖಾಂತರನೇ ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಹೃದಯ ಮನಸ್ಸು ಎಲ್ಲವನ್ನು ನಾವು ಅವರ ಆರೋಗ್ಯವನ್ನು ಕಾಪಾಡಬೇಕಾಗತ್ತೆ. ಅವರ ಏನು ಇದು ಎಲ್ರಿಗೂ ಓಪನ್ ಆಗಿರ್ತಕ್ಕಂಥ ಆಸ್ಪತ್ರೆ, ಎಲ್ಲರೂ ಅದರ ಸದುಪಯೋಗ ಪಡ್ಕೊಳ್ಳಿ. ಸ್ಪಂದಿಸ್ತಾರೆ ಸರ್, ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ. ಅವ್ರು ಸ್ಪಂದಿಸೋದ್ರಿಂದ ಅವ್ರು ಕೊಟ್ಟಂಥ ಪ್ರೀತಿ ವಿಶ್ವಾಸದಿಂದನೇ ಕಡಿಮೆ ಅವಧಿಯಲ್ಲಿ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿರೋದು.